SIR ಪ್ರೋಸೆಸ್ಸೇ ಬಹಳ ಒಂದು ಸಮಸ್ಯಾತ್ಮಕವಾದಂಥ ಪ್ರಕ್ರಿಯೆ ಇದು. ಮತ್ತು ಇದನ್ನು ಆ ಪ್ರಕ್ರಿಯೆಯನ್ನು ಅಷ್ಟೇ ಒಂದು ದುರಹಂಕಾರದ ಜೊತೆ ಮತ್ತು ಒಂದು ಸರ್ವಾಧಿಕಾರಿ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಜಾರಿ ಮಾಡ್ತಾ ಇದೆ. ಬಿಹಾರಲ್ಲಿ, ಬೆಂಗಾಲಲ್ಲೂ ಕೂಡ SIR ನಡೆದಾಗ ಅಲ್ಲೂ ಕೂಡ ಸುಮಾರು 69 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಅತ್ಯಂತ ಅಪಾಯಕಾರಿ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರನ್ನ ಆತಂಕದಲ್ಲಿಡ್ತಕ್ಕಂಥದ್ದು, ಅವರ ಮತದಾರ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಅದಕ್ಕಾಗಿಯೇ ಸಮಗ್ರ ಕರ್ನಾಟಕದ ನಾಗರಿಕರ ಮತಕಾವಲ ಸಮಿತಿಯನ್ನು ರಚನೆ ಮಾಡಿದ್ವಿ. ಈಗ SIR ಪ್ರಕ್ರಿಯೆ ಶುರುವಾಗಿರೋದು ನಮ್ಮ ಕಣ್ಮುಂದಿದೆ. ಅದೆಷ್ಟು ಗೊಂದಲದ ಗೂಡಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತು BLOಗಳ ಮೇಲೆ ಎಷ್ಟು ಒತ್ತಡ ಆಗಿದೆ ಅನ್ನೋದನ್ನು ಎಲ್ಲರೂ ನಾವು ನೋಡ್ತಾ ಇದ್ದೀವಿ. 3 ಜನ ನೆನ್ನೆ ಆಲ್ರೆಡಿ ಪ್ರಾಣನೂ ಕೂಡ ಕಳ್ಕೊಂಡಿದ್ದಾರೆ BLOಗಳು. ಇದು ಆ ಬಿಹಾರಲ್ಲಿ, ಬೆಂಗಾಲಲ್ಲೂ ಕೂಡ SIR ನಡೆದಾಗ ಅಲ್ಲೂ ಕೂಡ ಸುಮಾರು 69 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಸೊ ಹಾಗಾಗಿ ಇಲ್ಲೂ ಒಂದು ರೀತಿಯಲ್ಲಿ ಅಂಥ ಒಂದು ಸರಣಿ ಪ್ರಾರಂಭ ಆಗಿರುವಂಥದ್ದು ಬಹಳ ದುರಂತ. ಆದರೆ ಇದು ಬರೀ ಕೆಲವರೆಲ್ಲ BLOಗಳ ಮೇಲೆ ಸಿಟ್ಟಾಗ್ತಿದ್ದಾರೆ. BLOಗಳ ಪ್ರಶ್ನೆ ಅಲ್ಲ, ಒಟ್ಟಾರೆ ಇದು SIR ಪ್ರೋಸೆಸ್ಸೇ ಬಹಳ ಒಂದು ಸಮಸ್ಯಾತ್ಮಕವಾದಂಥ ಪ್ರಕ್ರಿಯೆ ಇದು. ಮತ್ತು ಇದನ್ನು ಆ ಪ್ರಕ್ರಿಯೆಯನ್ನು ಅಷ್ಟೇ ಒಂದು ದುರಹಂಕಾರದ ಜೊತೆ ಮತ್ತು ಒಂದು ಸರ್ವಾಧಿಕಾರಿ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಜಾರಿ ಮಾಡ್ತಾ ಇದೆ. SIR ಪ್ರಾರಂಭ ಆಗುತ್ತೆ ಅಂತ ಅನೇಕ ತಿಂಗಳು ಮೊದಲಿಂದನೇ ಎಲ್ಲ ಜನಚಳವಳಿಗಳು ಕರ್ನಾಟಕದಲ್ಲಿರುವಂಥ ಅಷ್ಟೂ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಪಕ್ಷಗಳು ಒಟ್ಟುಗಳು ಸೇರಿ SIR ವಿರೋಧಿ ಕರ್ನಾಟಕ ಅಂತ ಮಾಡ್ಕೊಂಡು, ಇದಲ್ಲದೇನು ಕೂಡ ಎದ್ದೇಳು ಕರ್ನಾಟಕ ಇರ್ಬೋದು, ನಮ್ಮ ಮತ ನಮ್ಮ ಹಕ್ಕು ಇರ್ಬೋದು, ಜಾಗೃತ ಕರ್ನಾಟಕ ಇರ್ಬೋದು, ಇನ್ನೂ ಅನೇಕ ವೇದಿಕೆಗಳನ್ನು ಮಾಡ್ಕೊಂಡು ನಿರಂತರವಾಗಿ ಇದನ್ನು ಕೆಲಸ ಮಾಡ್ತಿರುವಂಥದ್ದು, ಜನರ ಪರವಾಗಿ ಎಲೆಕ್ಷನ್ ಕಮಿಷನ್ ಹೆಂಗೆ ನಡ್ಕೋಬೇಕು ಅಂತೇಳಿ ಮನವಿಗಳನ್ನು ಮಾಡ್ತಿರುವಂಥದ್ದು ಇವೆಲ್ಲ ಮಾಡಿದ್ವಿ. ಏನಿಲ್ಲ ಅಂದರೂ ಕನಿಷ್ಠ ಗಡಿಬಿಡಿ ಮಾಡಬೇಡಿ, ನಮಗೆ ಎಲೆಕ್ಷನ್ ದೂರ ಇದೆ, ಒಂದು 6 ತಿಂಗಳು ಟೈಮ್ ಆದರೂ ನಡೆಸಿ ಅಂತಲೂ ಹೇಳಿದ್ವಿ. ಯಾವುದಕ್ಕೂ ಕೇಳ್ದಲೆ ಅವರು ಭಾಳ ಸರ್ವಾಧಿಕಾರಿ ರೀತಿಯಲ್ಲಿ ಇದನ್ನು ಹೋಗ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಲಾಜಿಕಲ್ ಡಿಸ್ಕ್ರಿಪರೆನ್ಸಿಯನ್ನು ಕರ್ನಾಟಕದಲ್ಲೂ ಬಳಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಲಾಜಿಕಲ್ ಡಿಸ್ಕ್ರಿಪರೆನ್ಸಿ ಬೆಂಗಾಲಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡಿದಾಗ 1,33,00,000 ಜನರಿಗೆ ನೋಟಿಸ್ ಕಳಿಸಲಾಗಿತ್ತು. ಇದು ನಮ್ಗೆ ಜ್ಞಾಪಕ ಇರಬೇಕು. ಅದರ ರೂಲ್ಸ್ ಇನ್ನೂ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹತ್ತಿರ 2 ಕೋಟಿ ಜನರಿಗೆ ನೋಟಿಸ್ ಬರ್ತದೆ ಮುಂದಿನ ತಿಂಗಳು. ಸೊ ಈಗೆಲ್ಲರೂ ಅಂದ್ಕೊಂಡಿದ್ದಾರೆ ನಿಮ್ಗೆ ಡಾಕ್ಯುಮೆಂಟ್ಸ್ ಏನು ಕೇಳ್ತಾ ಇಲ್ಲ, ನೀವು ಫಾರ್ಮ್ ತುಂಬಿಕೊಟ್ಬಿಡಿ ಸಾಕು ಅನ್ನೋದು. ಅದು ಮುಂದಿನ ಸರಿ ಈ ತಲೆ ಮೇಲೆ ಎರಗ್ತದೆ ಬಂದು, ಎಲ್ಲರೂ ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಕೋಟ್ಯಾಂತರ ಜನ ಆಫೀಸ್ಗಳಿಗೆ ಬಂದರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಅಧಿಕಾರಿಗಳಾದರೂ ಹೆಂಗೆ ನಿಭಾಯಿಸೋಕ್ಕೆ ಸಾಧ್ಯ ಇದು? ಸೊ ಹಂಗಾಗಿ ಮುಂದಿನ ತಿಂಗಳು ಇನ್ನೂ ಅರಾಜಕತೆಯನ್ನು ಇದು ಕ್ರಿಯೇಟ್ ಮಾಡ್ತದೆ. ಸೊ ಹಾಗಾಗಿ ಒಂದು ಕಡೆ ಎಲೆಕ್ಷನ್ ಕಮಿಷನ್ನು ಯಾವ ಮಾತಿಗೂ ಕಿವಿಗೊಡ್ತಿಲ್ಲ, ಮತ್ತು ರಾಜ್ಯ ಸರ್ಕಾರನೂ ಕೂಡ ಇನ್ನೂ ತ್ವರಿತವಾಗಿ ಕೆಲಸ ಮಾಡ್ತಾ ಇಲ್ಲ, ಭಾಳ ಮಂದಗತಿಯಲ್ಲಿ ಕೆಲಸ ಮಾಡ್ತಿದೆ. ಹಿಂಗೆ ಮಾಡಿದ್ರೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರು ಹೇಳಿದ್ದಾರೆ ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಮತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮಾಡಿ. ಯಾವಾಗ ಮಾಡ್ತೀರಿ? ಇನ್ನೇವಾಗ ಮಾಡ್ತೀರಿ? ಶುರು ಆಯಿತು ಪ್ರೋಸೆಸ್, ಬೇಗನೆ ಮಾಡಬೇಕು ನೀವು. ಅದೇ ಟೈಪ್ ವಿಶೇಷ ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮತ್ತೆ ಮತದಾರರಿಗೆ ಇದು ಮಾಡಲಿಕ್ಕೆ ಬೇಕು ಅಂತ. ಅದ್ರ ಬಗ್ಗೆನೂ ಇನ್ನೂ ತೀರ್ಮಾನ ತೊಗೊಂಡಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಒತ್ತಾಗಬೇಕು. ಆದರೆ ಅದೇ ಸಂದರ್ಭದಲ್ಲಿ ಬರೀ ಯಾರಿಗೋ ಕಾಯ್ತಾ ಕೂತ್ರಾಗಲ್ಲ, ನಾಗರಿಕರು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವೇ ಮುಂದಾಗಬೇಕು. ಅದಕ್ಕೋಸ್ಕರನೇ ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಪಕ್ಷಗಳು ಸೇರಿಸಿ ನಾಗರಿಕ ಮತಕಾವಲು ಸಮಿತಿ ಅನ್ನೋ ಹೆಸರಿನಲ್ಲಿ ಒಂದು ಮತಕಾವಲು ಅಭಿಯಾನವನ್ನು ಶುರು ಆಗ್ತಾ ಇದೆ. ಇದು ರಾಜ್ಯ ಮಟ್ಟದಿಂದ ಬೂತ್ ಮಟ್ಟದ ತನಕನೂ ಕೂಡ ಈ ಒಂದು ಅಭಿಯಾನ ನಿರಂತರವಾಗಿ ಸಾಗಲಿದೆ. ಅದರ ಮೊದಲ ಪ್ರಕಟಣೆ ಇವತ್ತು ಆಗಲಿದೆ. ಇದು ನಿರಂತರವಾಗಿ ಅನೇಕ ಟಾಸ್ಕ್ಗಳನ್ನು ಹಾಕೊಳ್ಳಲಾಗಿದೆ. ಅದನ್ನು ಸ್ಪಷ್ಟಪಡಿಸಲಾಗ್ತಾ ಇದೆ ಇರುವಂಥ ಗುರಿಗಳೇನು ಅಂಥೇಳಿ. ಮತ್ತು ಇವತ್ತು ಮಧ್ಯಾಹ್ನ ಎಲೆಕ್ಷನ್ ಕಮಿಷನ್ ಅವ್ರನ್ನೂ ಕೂಡ ಭೇಟಿಯಾಗಿ ಈಗ ಅವರು ಮಾಡಲೇಬೇಕಾಗಿರುವಂಥ ಕೆಲ ಕ್ರಮಗಳಿಗೆ ಒತ್ತಾಯಿಸ್ತೀವಿ. ಅದು ಪತ್ರಿಕೆಗಳಿಗೂ ಕೂಡ ನಾವು ಪ್ರಕಟಣೆಯನ್ನು ಕೊಡ್ತೀವಿ. ಇಡೀ ಕರ್ನಾಟಕದ ಜನತೆ ಆತಂಕ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗಿದೆ ಒಂದು ಕಡೆ. ಇದಕ್ಕೆ ಕೇಂದ್ರದ ಚುನಾವಣೆ ಆಯೋಗ ಯಾವುದೇ ಸ್ಪಷ್ಟವಾದ ಉತ್ತರಗಳನ್ನು ಕೊಡ್ತಾ ಇಲ್ಲ. ನಾವು ಸುಮಾರು 60-70 ಸಾರಿ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಯಾವುದೇ ಅರ್ಜಿಗೆ ಕನಿಷ್ಠ ಒಂದು ಮೌಖಿಕ ಉತ್ತರ ಕೂಡ ಇಲ್ಲ, ಅವರಿಂದ ಯಾವ ಲಿಖಿತ ಉತ್ತರವೂ ಇಲ್ಲ. ಅವ್ರದ್ದು ಪ್ರಕ್ರಿಯೆ ಇಲ್ಲ, ನಾವಿನ್ನು ಏನು ಹೇಳಲಿಕ್ಕಾಗಲ್ಲ, ಅದು ಏನು ಹೇಳಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಹಾರಿಕೆ ಮಾತನ್ನೇ ಕೊಟ್ಟು ನಿರಂತರವಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು 3 ರಾಜಕೀಯ ಪಕ್ಷಗಳಿಗೂ ಅರ್ಥ ಮಾಡಿಸಿದ್ವಿ. ಫಸ್ಟು ನಿಮ್ಮ ರಾಜಕಾರಣವನ್ನು ಮತ್ತೆಡೆಗಿಡಿ. SR ಪ್ರಕ್ರಿಯೆಯಿಂದ ಕರ್ನಾಟಕದ ನೈಜ ಮತದಾರನ ಒಬ್ಬರನ್ನು ಕಳೀಲಿಕ್ಕೆ ನೀವು ಕೈ ಹಾಕಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಭಾರತೀಯ ಜನತಾ ಪಕ್ಷ, ಜನತಾದಳ, ಕಾಂಗ್ರೆಸ್ನವ್ರಿಗೆ ಕೂಡ ಹೇಳಿದ್ವಿ. ಕಾಂಗ್ರೆಸ್ನವರು ಕನಿಷ್ಠ ನಾವು ಹೆಲ್ಪ್ ಡೆಸ್ಕ್ಗಳನ್ನ ಮಾಡ್ತೀವಿ. ಹಾಗೆಯೇ ನಾವು ಅಲ್ಲಿರ್ತಕ್ಕಂಥ ಈ ವಾಸ ದೃಢೀಕರಣ ಪತ್ರವನ್ನು ಕೊಟ್ಟು ನಾವು ಸಹಕಾರಿ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಈಗಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಹೇಳಿದೆ. ಇದು ಒಂದು ಕಡೆಗೆ ಅದು ಇನ್ನೂ ಹೆಚ್ಚು ಕೆಲಸ ನಿರ್ವಹಿಸುವ ಅಗತ್ಯ ಐತೆ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ನಾವು ವಿನಂತಿ ಮಾಡೋದೇನೆಂದ್ರೆ, ಒಂದು ಭಾಳ ಸ್ಪಷ್ಟ, ಇದು ಅತ್ಯಂತ ಅಪಾಯಕಾರಿ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರನ್ನ ಆತಂಕದಲ್ಲಿಡ್ತಕ್ಕಂಥದ್ದು,
ಅವರ ಮತದಾರ ಪಟ್ಟಿಯಿಂದ ಕೈ ಬಿಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಯನ್ನು ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಅದಕ್ಕಾಗಿಯೇ ಸಮಗ್ರ ಕರ್ನಾಟಕದ ನಾಗರಿಕರ ಮತ ಕಾವಲ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕರೆ ಕೊಟ್ಟಿದ್ದೀವಿ, ಎಲ್ಲ ಪ್ರಗತಿಪರ ಸಂಘಟನೆಗಳ ಕರೆ ಕೊಟ್ಟಿದ್ದೀವಿ. ಜೊತೆಗೆ ಇದು ಒಂದು ನಾವು ಇಡೀ ರಾಜ್ಯ ಮಟ್ಟದ ಒಂದು ಕಚೇರಿ ತೆಗೆದು ಅಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಒಂದು ಮಿಸ್ ಕಾಲ್ ಕೊಡೋದ್ರ ಮೂಲಕ ಅಲ್ಲಿ ಸಂಪರ್ಕ ಆಗಲಿ, ನಾವು ಜನರಿಗೆ ಅವರ ಮತವನ್ನು ಉಳಿಸಲಿಕ್ಕೆ ಬೇಕಾದಂಥ ಪ್ರಕ್ರಿಯೆ ಏನು ಮಾಡ್ಬೋದು ಅಂತೇಳಿ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ಲ ಮಾಡಿ, ಇನ್ನೂ ಮತದಾರರು ಉಳಿದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ಭಾಳ ದೀರ್ಘವಾದ ಆಲೋಚನೆ ಈ ನಾಗರಿಕ ಮತ ಕಾವಲ ಸಮಿತಿ ಈ ಕೆಲಸ ನಿರ್ವಹಿಸೋಕ್ಕಾಗಿ ಇವತ್ತು ರಚನೆ ಮಾಡಿದ್ವಿ. ಅದನ್ನೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿ ಇಡೀ ರಾಜ್ಯದ ಜನರಿಗೆ ಒಂದು ಮಿಸ್ ಕಾಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ, ಜೊತೆಗೆ ಇಡೀ ರಾಜ್ಯದ ಜನರ ಗೊಂದಲಕ್ಕೆ ಕನಿಷ್ಠ ಪರಿಹಾರಗಳನ್ನು ಕೊಡಿಸಲಿಕ್ಕೆ ಬೇಕಾದಂಥ ಒಂದು ಕೇಂದ್ರ ಕಚೇರಿನ ತೆಗೆದು ಇಡೀ ರಾಜ್ಯದ ಅತ್ಯಂತ ನಮ್ಮ ಪ್ರಾಮಾಣಿಕ ಮತದಾರನ ಉಳಿಸಲಿಕ್ಕೆ ಬೇಕಾದಂಥ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.